ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಒಂದು ನಿಮಿಷ ಸ್ಟೂಡೆಂಟ್ಸ್ ಇಲ್ಲಿ ಕೇಳಿ, ಇಲ್ಲೊಂದು ನಿಮಿಷ. ಇವಾಗ ನಾವೇನು ಧರಣಿ ಕೂತಿದ್ದೀವಿ ನೋಡಿ, ಒಂದು ನಿಮಿಷ. ಅಲ್ಲೇ ಸ್ಟೂಡೆಂಟ್ಸ್, ಅಲೋ ಒಂದು ನಿಮಿಷ. ಇವತ್ತೇನು ಧರಣಿ ಕೂತಿದ್ದೀವಿ, ಅದು ಅವರು ಒಬ್ಬ ವ್ಯಕ್ತಿ ಮೇಲೆ ನೂರಾರು ಆರೋಪ ಮಾಡ್ತಿದ್ದಾರೆ. ಅದು ಸತ್ಯನೋ ಸುಳ್ಳು ಅನ್ನೋದನ್ನ ನಾವು ಬುಧವಾರಕ್ಕೆ 11 ಗಂಟೆಗೆ ಬರಕ್ಕೆ ಹೇಳಿದ್ದಾರೆ. ಅವಾಗ ಎದುರು ಬದ್ರು ಕೇಳೋಣ. ಎಲ್ಲ ಸ್ಟೂಡೆಂಟ್ಗಳಿಗೂ ಸಾಕ್ಷಿ ಇವತ್ತು ಶ್ಯಾಮ್ ಸಾರ್ ಇಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದೆಯಾ ಸ್ಟೂಡೆಂಟ್ಸ್? ಇಲ್ಲ. ಶ್ಯಾಮ್ ಸಾರ್ ನಿಮಗೆ ಬೇಕಾ? ಅಷ್ಟೇ. ಓಕೆ. ನಾವು ಪೊಲೀಸೇ, ನಾವು ಅವ್ರಿಗಿಂತ 1 ವರ್ಷ ಸೀನಿಯರ್. ಕೆಟ್ಟ ಮಾತಾಡ್ತಿದ್ದಾಗ ನಾವು ಪೊಲೀಸ್ ಅಲ್ಲಿ ಪಕ್ಕದಲ್ಲಿ ಕೂತಿರೋರು ಇದರ ಜೊತೆಗೆ ಸಾಕ್ಷಿ ಇದ್ದಾರೆ. ಇವರೇ ಮೇಡಮ್ ನಿಮ್ಗಳನ್ನ ಈಗ ಇಷ್ಟು ಮಾತಾಡ್ತಾ ಇದ್ದಾರೆ ಅಂತ. ಅದು ನಮಗೂ ಗೊತ್ತು. ಎಷ್ಟೋ ಸತಿ ಕೇಳಿಸ್ಕೊಳ್ತಿದ್ದಂಗೆ ನಾವು ಹೋಗಿದ್ದೀವಿ. ನಮ್ಮ ಕೊಲೀಗ್ಸ್ ಇದ್ದಾರೆ, ಅವ್ರು ನಾವು ಅದ ಹೇಳಿದ್ವಿ ಸರ್ಗೆ, ಸರ್ ನಮ್ಗೆ ಈಗ ಮಾತಾಡ್ತಾರೆ ಸರ್, ನಮಗೆ ಬೇಜಾರಾಗಿದೆ ಅಂತ. ಬಟ್ ನಾವು ಅದನ್ನ ತುಂಬಾ ದೊಡ್ಡ ಮಾಡಕ್ ಹೋಗಿಲ್ಲ. ಒಂದ್ ಕಡೆ ಸಂಸ್ಥೆಗೆ ಬಂದಾಗ ನಾವು ಹೆಣ್ಮಕ್ಳಿಗೆ ಮನೆಗೆ ಹೋಗಿ ಹೇಳಿ ಇನ್ನೇನೋ ಗಲಾಟೆಗಳು, ಎಷ್ಟೋ ವಿಷಯ ನಮ್ಮ ಮನೆ ಇರ್ತಾ ಇತ್ತು. ನಾವು ಅಲ್ಲಿದಾಗ ಕೇಳ್ತಿಲ್ಲ. ಪ್ರಾಬ್ಲಮ್ ಅಂತ ಬಂದಾಗ ನಾವು ಫೇಸ್ ಮಾಡ್ತಾ ಇದ್ವಿ ಕೆಲವೊಂದು. ಆಮೇಲೆ ನಾಳೆ ಮಾತಾಡ್ತಾ ಇದ್ವಿ, ಸುಮ್ಮನೆ ಆಗ್ಬೇಕು. ಕೋಪ ಬಂದಾಗ ಸರ್ ಕೆಟ್ಟ ಮಾತಾಡೋದು ಸತ್ಯವಾಗೂ ಉಂಟು ಸರ್. ಇದರಲ್ಲಿ ನಾವು ಇನ್ನೊಂದು ಮಾತಿಲ್ಲ. ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡಿದಾರ ಮೇಡಮ್? ಸರ್ ಮಿಸ್ಬಿಹೇವ್ ಮುಟ್ಟಲ್ಲಿ ಹೇಳಿದ್ರೆ ಅದನ್ನ ಯಾವುದು ಮಾಡಿಲ್ಲ ಇಲ್ಲ ಅಂತಲ್ಲ. ಕೆಟ್ಟ ಮಾತಾಡೋದು ಆಡಿರೋದು ಉಂಟು ಸರ್. ಏನು ಹೇಳಿ? ಕೆಟ್ಟ ಮಾತಾಡಿರೋದು, ಕೆಟ್ಟ ಶಬ್ದಗಳು ಮಾತಾಡೋದು ಉಂಟು ಸರ್. ಬೇರೆಯವ್ರ ಬಗ್ಗೆ ಏನಾದ್ರು ಮಿಸ್ಬಿಹೇವ್ ಮಾಡಿದಾರ ಮೇಡಮ್? ಸರ್ ಮಿಸ್ಬಿಹೇವ್ ಇಲ್ಲ. ಆಮೇಲೆ ಶಾಲೆ ಒಂದು ನಿಮಿಷ ಶಾಲೆ ಮಕ್ಕಳ ಬಗ್ಗೆ ಏನಾದ್ರು ಮಿಸ್ಬಿಹೇವ್ ಮಾಡಿದಾರ ಮೇಡಮ್? ಅಲ್ಲಲ್ಲ ಕೇಳಿ, ನಾನು ಈಗ ಅವ್ರು ಕೇಳ್ತಾ ಇದ್ದೀನಿ ಸರ್, ಅವ್ರು ಕೇಳ್ತಾ ಇದ್ದೀನಿ. ಮಕ್ಕಳನ್ನ ತರಲ್ಲ. ಹೌದು ದೇವ್ರ ತರನೇ ದೇವ್ರು. ಹೌದು. ನಾನು ಈಗ ಇಷ್ಟು ಏನು ಹೇಳಿದ್ರಿ ಮೇಡಮ್, ಅವ್ರನ್ನ ಒಂದು ಸ್ವಲ್ಪ ಕರೆಸ್ಬಿಟ್ಟು ಎದುರು ಬದ್ರು ಮಾತಾಡಿ ಮೇಡಮ್. ಈಗ ಮಾಡಿ ಮೇಡಮ್, ಈಗ ಆ ಕೆಲಸ ಆಗಬೇಕು. ಇವಾಗ ಆ ಕೆಲಸ ಆಗಬೇಕು. ಶ್ಯಾಮ್ ಅವರೇ ನಮಸ್ಕಾರ. ನಮಸ್ತೆ. ಏನು ಸರ್, ಲಯನ್ಸ್ ಸಂಸ್ಥೆ ವರ್ಸಸ್ ಶ್ಯಾಮ್ ಕುಮಾರ್ ಅವರು ಭಾಳ ದಿನದಿಂದ ನಡೀತಾ ಇರೋದು ವಿಚಾರ ಇದು. ಏನು ಲಯನ್ಸ್ ಸಂಸ್ಥೆ ವರ್ಸಸ್ ಯಾರೂ ಇರಲಿಲ್ಲ, ಬಟ್ ಅವರು ವರ್ಸಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹಳೆ ಮ್ಯಾನೇಜ್ಮೆಂಟ್ ಇದ್ದಾಗ ಯಾವುದೇ ಸಮಸ್ಯೆ ಇರಲಿಲ್ಲ, ಬಟ್ ಹೊಸ ಮ್ಯಾನೇಜ್ಮೆಂಟ್ ಅಂತ ಬಂದಾದ್ಮೇಲೆ ಇದು ಸಮಸ್ಯೆ ಇರೋದು. ಸೊ ಆ್ಯಕ್ಚುಲಿ ಎವ್ರಿಥಿಂಗ್ ಹ್ಯಾಸ್ ಬೀನ್ ಪ್ರೀ ಪ್ಲ್ಯಾನ್ಡ್. ಈ ಹೊಸ ಮ್ಯಾನೇಜ್ಮೆಂಟು ಕಾಲೇಜನ್ನು ಡೆವಲಪ್ ಮಾಡಬೇಕು, ಮತ್ತು ಕೊಳ್ಳೇಗಾಲದಲ್ಲಿರುವಂಥ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಮತ್ತು ಬಿಲೋ ಪಾವರ್ಟಿ ಪೀಪಲ್ಸ್ಗೆ ಎಜುಕೇಷನ್ಸ್ ಕೊಡಬೇಕು ಅಂತ ಹಿಂದೆ ಇದ್ದಂಥ ಮ್ಯಾನೇಜ್ಮೆಂಟ್ ಇತ್ತು. ಬಟ್ ಈಗಿರೋ ಮ್ಯಾನೇಜ್ಮೆಂಟ್ ಅವರು ಬಿಸ್ನೆಸ್ ಆ್ಯಟಿಟ್ಯೂಡ್ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಆಗಿರೋದ್ರಿಂದ ಇದು ಸಮಸ್ಯೆ ಆಯಿತು. ಸೊ ಅವ್ರಿಗೇನಪ್ಪ ಅಂತಂದರೆ, ನಾವು ಅವ್ರಿಗೆ ಏನೇ ಹೇಳಿದ್ರು ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ಅವ್ರು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿಕೊಂಡು ಮತ್ತು ಕಾಲೇಜಿನ ಡೆವಲಪ್ಮೆಂಟ್ಗೆ ನಾವು ಏನು ಯೋಚನೆ ಮಾಡ್ತೀವಿ ಅದು ಬೇಕಾಗಿಲ್ಲ ಅವ್ರಿಗೆ. ಜಸ್ಟ್ ಫೈನಾನ್ಷಿಯಲಿ ಮಕ್ಕಳ ಹತ್ರ ಏನು ಮಾಡಬೇಕು, ಫೀಸ್ ಕಲೆಕ್ಟ್ ಮಾಡಬೇಕು, ಇನ್ನೊಂದು ಬರೀ ಅದೇ ಆ್ಯಟಿಟ್ಯೂಡ್, ಬಿಸ್ನೆಸ್ ಆ್ಯಟಿಟ್ಯೂಡ್ ಇದ್ದಿದ್ದು ಮೇಯ್ನ್ ಅವರಲ್ಲಿ. ಸೊ ಅದು ನಮಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಇದನ್ನು ಏನು ಮಾಡಿದ್ದಾರೆ ಅಂದರೆ, ಒಂದು 1.5 ಇಯರಿಂದ ಪ್ರೀ ಪ್ಲ್ಯಾನ್ ಮಾಡಿ ಅದಕ್ಕೆ ಯಾವುದೇ ಥರ ಎಲ್ಲ ಒಂದು ಇನ್ಸಿಡೆಂಟ್ನ ಕ್ರಿಯೇಟ್ ಮಾಡಿದ್ರೆ ಇದು ಈಸಿ ಆಗ್ಬೋದು ಅಂತ ಅದನ್ನು ಮಾಡಿ, ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಅದು ಆ್ಯಕ್ಚುಲಿ ಅಡ್ಮಿಷನ್ಸು ಮತ್ತು ಆಲ್ರೆಡಿ ಅಕಾಡೆಮಿಕ್ ಇಯರ್ ಕೂಡ ಸ್ಟಾರ್ಟ್ ಆಗಿತ್ತು. ಅಡ್ಮಿಷನ್ಸು ಮತ್ತು ಇವೆಲ್ಲ ಮಾಡಿಸ್ತಾ ಇದ್ವಿ. ಸೊ ನಮಗೆ ಒಂದಿನ ಅವರು ಬನ್ನಿ ಇಲ್ಲಿ ಮಾತಾಡಬೇಕು ಅಂತ ಹೇಳಿ ಏಕಾಏಕಿ ಕೆಲವರ ಸಮ್ಮುಖದಲ್ಲಿ ರೆಸಿಗ್ನೇಷನ್ಸ್ ತಗೊಂಡು, ಎನ್ಫೋರ್ಸಿಂಗ್ಲಿ ಅವರು ರೆಸಿಗ್ನೇಷನ್ ತಗೊಂಡು ಈ ಥರ ನಾನ್ಸೆನ್ಸ್ ಕ್ರಿಯೇಟ್ ಮಾಡಿದ್ರು. ಬಟ್ ಅದಾದಮೇಲೆ ಪೋಷಕರು ಕೇಳಿದ್ರು. ಪೋಷಕರು ಕೇಳಿದ್ದಕ್ಕೆ ಅವರು ಯಾವುದೇ ಥರದ್ದು
ಆನ್ಸರ್ ಮಾಡಲಿಲ್ಲ. ಮತ್ತು ಕೆಲವೊಂದು ಏನು ಇದಕ್ಕೆಲ್ಲ ಏನಿದೆ ನಿಮ್ಮದು ಪೂರಕ ದಾಖಲೆ ಕೊಡಿ ಅಂತ ಕೇಳಿದಾಗ್ಲೂ ಅವರು ಅವತ್ತು ಏನೂ ಕೊಡಲಿಲ್ಲ. ಅವರು ಏನು APS ರಾಜಪ್ಪ ಇದ್ದಾರೆ, ಅವರು ಅಲ್ಲಿ ಮೆಂಬರು. ಅವ್ರದ್ದು ಇದರಲ್ಲಿ ಮೇಯ್ನು ಕಾನ್ಸ್ಪಿರಸಿ ಎತ್ತು ಕಾಣ್ತಾ ಇದೆ. ಮತ್ತು ಆವತ್ತು ಪೇರೆಂಟ್ಸ್ ಹೋಗಿ ಕೇಳಿದಾಗ ಯಾವುದೇ ಥರದ್ದು ಏನು ಅವರು ಹೇಳಿದೆ. ಇನ್ನೊಂದು ದಿನ ವೆನ್ಸ್ಡೇ ಮೀಟಿಂಗ್ ಅಂತ ಮಾಡಿ ಮಕ್ಕಳಿಗೆಲ್ಲ ರಜಾ ಕೊಟ್ಟು ಕೆಲವರು ಪೇರೆಂಟ್ಸೇ ಅಲ್ಲ ಅವ್ರನ್ನ ಕರೆಸಿ ಕೆಲವರು ಅದ್ಯಾವುದೋ ಒಂದು ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಒಬ್ಬರು ಲೇಡಿ ಅವರು ಅಲ್ಲಿನ ಯಾವುದೇ ಮಕ್ಕಳು ಪೋಷಕರಲ್ಲ, ಅವರು ಅನ್ನೋನ್ ಪರ್ಸನಲ್ಲಿ ಬಂದಿರೋದವರು. ಅವ್ರ ಕೈಲಿ ಮಾತಾಡಿಸಿ ಏನೇನೋ ಸೊ ನನ್ನ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಏನು ಜನಗಳಲ್ಲಿ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡೋಕ್ಕೆ ತುಂಬ ಯತ್ನ ಮಾಡಿದ್ದಾರೆ. ಸೊ ನಾನು ಆ್ಯಕ್ಚುಲಿ ಅವರು ರೆಸಿಗ್ನೇಷನ್ ತಗೊಂಡ್ಮೇಲೆ ಕಾಲೇಜ್ಗೆ ಹೋಗಿಲ್ಲ, ಬೇಡ ಅಂತಲೇ ನಾನು ಸುಮ್ಮನಿದ್ದೆ. ಇವರು ಅವತ್ತು ಜನಗಳನ್ನೆಲ್ಲ ಸೇರಿಸಿ ನಮ್ಮ ಪೇರೆಂಟ್ಸು ಒರಿಜಿನಲ್ ಪೇರೆಂಟ್ಸು ಯಾರೂ ಇರಲಿಲ್ಲ ಅವತ್ತಲ್ಲಿ, ಮತ್ತು ನಮ್ಮ ಮಕ್ಕಳು ಕೂಡ ಯಾರೂ ಹೋಗಿರಲಿಲ್ಲ. ಅವ್ರಿಗೆ ಯಾರ್ಯಾರು ಬೇಕು ಕರೆಸ್ಕೊಂಡು ಅವರವರೇ ಮಾತಾಡಿದ್ದಾರೆ. ಆಮೇಲೆ ಯಾವುದ್ಯಾವುದೋ ಅದೇನೋ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳ್ತಾರೆ. ಯಾವುದೇ ಥರದ ಕಂಪ್ಲೇಂಟ್ಸ್ಗಳು ಏನೂ ಆಗಿಲ್ಲ. ಯಾವುದೋ ಆಪ್ತ ಗೆಳತಿ ಬಾಕ್ಸ್ಗಲ್ಲಿ ಬೇಕಂತ ಬರೆದು ಸುಮ್ಮನೆ ಹೆಸರಿಲ್ಲದೆ ಅದಕ್ಕೆ ಹಾಕೋದು, ಇನ್ನೊಂದು ಮಾಡೋದು, ಈ ಥರ ನಾನ್ಸೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಅದನ್ನೇ ಅವರು ಪೊಲೀಸ್ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ಸುಮ್ಮನೆ ಅಲ್ಲಿ ಮಾತಾಡಿದ್ದಾರೆ. ಮತ್ತು ಅವತ್ತು ಲೇಡಿ ನಮ್ಮ ಪ್ರಿನ್ಸಿಪಾಲು ಮೊದಲು ಮಾತಾಡಿದ್ದೇ ಬೇರೆ, ಮತ್ತು ಇನ್ನೊಬ್ಬರು ಲೇಡಿ ಬಂದಿದ್ರಲ್ಲ ಅವ್ರನ್ನ ಕರೆಸಿ ಈ ಥರ ಮಾತಾಡಬೇಕು ಅಂತ ಡಿಫೈನ್ ಮಾಡಿರೋದು. ಅದು ಆ್ಯಕ್ಚುಲಿ ಯಾವ ಪೋಷಕರು ಅಲ್ಲ, ಅವರು ಏನೂ ಅಲ್ಲ. ಸೊ ಈ ಥರ ಮಾಡಿ ಅದನ್ನು ಅವರವರೇ ಕ್ರಿಯೇಟ್ ಮಾಡಿಕೊಂಡು ಅವರವರೇ ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ಅದಾದಮೇಲೆ ನಾವು ಆಗ್ಲೂ ಏನು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಮತ್ತು ವಿಶ್ವಚೇತನ ಕಾಲೇಜ್ಗೆ ನಾನು ಅಲ್ಲಿ ರೆಸಿಗ್ನೇಷನ್ ಅವರು ಬಲವಂತವಾಗಿ ತಗೊಂಡಾದ್ಮೇಲೆ ವಿಶ್ವಚೇತನ ಕಾಲೇಜ್ಗೆ ಜಾಯಿನ್ ಆಗಿದ್ವಿ. ಜಾಯಿನ್ ಆದಮೇಲೆ ಮಕ್ಕಳಿಗೆ ಅದು ಗೊತ್ತಾಗಿ ಎಲ್ಲ ಮಕ್ಕಳು ಅಲ್ಲಿಂದ TC ತಗೊಂಡು ಇವಾಗ ಇಲ್ಲಿ ಆಲ್ರೆಡಿ 35 ಮೆಂಬರ್ಸ್ 33 to 35 ಮೆಂಬರ್ಸ್ ಆಲ್ರೆಡಿ ಸೆಕೆಂಡ್ ಇಯರ್ ಮಕ್ಕಳು ಅಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಸ್ಟಿಲ್ ಕೆಲವು ಮಕ್ಕಳು ವೆಯ್ಟಿಂಗಲ್ಲಿದ್ದಾರೆ. ಸೊ ಆ ಥರ ಆಗಿದ್ದಿದ್ರೆ ಮಕ್ಕಳು ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್ಗೆ ಹೋದಾಗ ಬರ್ತಿರ್ಲಿಲ್ಲ. ಸೊ ಒಳ್ಳೆಯದನ್ನು ಮುಚ್ಚಿಟ್ಟು ಇವರು ಕೆಟ್ಟದನ್ನ ಎಕ್ಸಿಬಿಟ್ ಮಾಡಿದ್ರೆ ಅದು ಹೆಚ್ಚಿಗೆ ದಿನ ನಡೆಯಲ್ಲ. ಸೊ ಅದೆಲ್ಲ ಅನ್ಸ್ಟೇಬಲ್ ಅದು. ಸೊ ಟ್ರೂತ್ ಅನ್ನೋದೇ ಯಾವಾಗಲೂ ಎಕ್ಸಿಸ್ಟ್ ಆಗೋದು. ಸೊ ಹಂಗಾಗಿ ನಾವೀಗ ವಿಶ್ವಚೇತನ ಕಾಲೇಜಲ್ಲಿ ಈಗ ಆಲ್ರೆಡಿ ನಮ್ಮ ಕೆಲಸ ಆರಂಭಿಸಿದ್ದೀವಿ. ಮತ್ತು ಅಲ್ಲಿಗೆ ಮಕ್ಕಳು ಟ್ರಾನ್ಸ್ಫರ್ ಆಗಿದ್ದಾರೆ ಈಗ. ಓಕೆ ಸರ್, ಈಗ ಮಕ್ಕಳು ಬರ್ತಾರೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ಸರ್? ನಾನು ಲಯನ್ಸಲ್ಲಿ 10 ಇಯರ್ಸಿಂದ ಕೆಲಸ ಮಾಡ್ತಿದ್ದೆ. ಸೊ 8 ವರ್ಷ ನನಗೇನು ತೊಂದರೆನೇ ಆಗಿರಲಿಲ್ಲ. 8.5 ವರ್ಷ 1.5 ವರ್ಷದಿಂದ ಇವರು ಹೊಸ ಮ್ಯಾನೇಜ್ಮೆಂಟ್ ಯಾವಾಗ ಬಂದರು, ಯಾರು ವೆಂಕಟೇಶ್ ಅವರು ಸೆಕ್ರೆಟ್ರಿ, ಮತ್ತು ನಾಗರಾಜ್ ಅಂತ ಅಂದ್ಬಿಟ್ಟು ಅವರು ಟ್ರೆಜರರು, ಆಮೇಲೆ APS ರಾಜ್ ಅವರು ಜಸ್ಟ್ ಮೆಂಬರ್. ಬಟ್ ಅವರು ಆಡ್ತಿದ್ದು ನೋಡಿದ್ರೆ ಸೆಕ್ರೆಟ್ರಿ ರೋಲ್ನ ಅವರೇ ಮಾಡ್ತಾಯಿದ್ರು ಆ್ಯಕ್ಚುಲಿ. ಸೊ ಅದು ಬೇಜಾರಾಗಿದ್ದು. ಮತ್ತು ಸೆಕ್ರೆಟ್ರಿ ವಿಚಾರದಲ್ಲಿ ಏನೂ ಮಾತಾಡದೆ ಮೌನವಾಗಿದ್ದರು ಅವರು. ಬಟ್ ಇವ್ರದ್ದೆಲ್ಲ ಮುಂದಕ್ಕೆ ನಿಂತು ಎಲ್ಲ ಮಾಡಿದ್ದೆಲ್ಲ ಇವರೇ. ಅವ್ರಿಗೆ ನಾನು ಯಾವುದೇ ಥರದ್ದು ಚೀಟಿಂಗ್ ಆಗಲಿ ಹಿಂದೆ ಮತ್ತು ಅವರ ನಡುವೆ ಯಾವುದೇ ಥರದ್ದು ಘರ್ಷಣೆಗಳಾಗಲಿ ಏನೂ ಆಗಿರಲಿಲ್ಲ. ಬಟ್ ಯಾವ ಇಂಟೆನ್ಷನ್ ಇಟ್ಕೊಂಡು ಈ ಥರ ಅವರು ಇದನ್ನೆಲ್ಲ ಪ್ರೊಸೀಡ್ ಮಾಡಿದ್ರು ಅಂತ ನಂಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ಬಟ್ ಅವ್ರಿಗೇನಪ್ಪ ಅಂತಂದರೆ ಅವರ ಒಂದು ಈ ಏನು ಅವ್ರು ಹೇಳ್ದಂಗೆ ಕೇಳಬೇಕಷ್ಟೇ. ಅವ್ರು ಏನಾದರೂ ಹೇಳಲಿ, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಕುತ್ಕೋಬೇಕು. ಅದು ನನಗಿಷ್ಟ ಇಲ್ಲ. ಮಕ್ಕಳಿಗೂ ಪೋಷಕರ ಮಧ್ಯೆ ನಿಮಗೂ ಅವ್ರಿಗೆ ಏನಾದ್ರು ಕ್ಲಾಶ್ ಇತ್ತ ಯಾವತ್ತಾದ್ರೂ? ಯಾವತ್ತೂ ಕ್ಲಾಶ್ ಇಲ್ಲ. ಕ್ಲಾಶ್ ಇದ್ದಿದ್ರೆ 40 ಜನ TC ತಗೊಂಡು 35 ಜನ TC ತಗೊಂಡು ವಿಶ್ವಚೇತನಗೆ ಏನಕ್ಕೆ ಬರ್ತಾಯಿದ್ರು ಸರ್? ಈಗ ನಾವು ಮೊದಲೊಂದು ಸಲ ಒಂದು ಸಂಸ್ಥೆ ಬಿಟ್ಟಾಗಲೂ ಅಷ್ಟೇ ಅಲ್ಲಿಂದ 55 ಜನ TC ತಗೊಂಡು ಲಯನ್ಸ್ಗೆ ಬಂದಿದ್ರು. ಈಗ ಅಲ್ಲಿಂದ ಇಲ್ಲಿಗೆ ಬಿಟ್ಟು ಬಂದಮೇಲೆ 35 ಜನ ಈಗ ಆಲ್ರೆಡಿ ಬಂದಿದ್ದಾರೆ. ನಾನು ಸರಿ ಇಲ್ಲ ಅಂತಂದಿದ್ರೆ ಮಕ್ಕಳು ನನ್ನಿಂದ ಏನಕ್ಕೆ ಬರ್ತಾಯಿದ್ರು? ಶ್ಯಾಮ್ ಅವ್ರ ಬಗ್ಗೆ ಏನಪ್ಪ ಅಂದರೆ ಒಂದಷ್ಟು ಆರೋಪಗಳು ಸಂಸ್ಥೆಗಳಿಂದ, ಪೋಷಕರು ಮಕ್ಕಳಿಂದ ಇದ್ರು. ಶ್ಯಾಮ್ ಅವ್ರು ಹೇಳ್ದಂಗೆ ಸಂಸ್ಥೆ ಕೇಳೋಕ್ಕಾಗತ್ತಾ? ಸಂಸ್ಥೆ ಹೇಳೋದನ್ನ ಶ್ಯಾಮ್ ಕೇಳಬೇಕು ಅನ್ನೋ ರೀತಿ ಇರ್ತದೆ. ಇದು ನಿಮ್ಮ ಅಭಿಪ್ರಾಯ ಸರ್? ನಾನು ಹೇಳ್ದಂಗೆ ಸಂಸ್ಥೆ ಕೇಳಿ ಅಂತ ಯಾವತ್ತೂ ಹೇಳ್ತಾ ಇಲ್ಲ.
ಈಗ ಟೀಚಿಂಗ್ ಚೆನ್ನಾಗಿದೆ ಅಂತ ಮಕ್ಕಳು ಸೇರ್ಕೋತಾರಲ್ವ ಸರ್, ಅಟ್ಲೀಸ್ಟ್ ನಮ್ಮದು ಒಂದು ಒಪಿನಿಯನ್ನು, ಕೆಲವು ಮಕ್ಕಳು ಬಂದು ಸರ್ 1,000 2,000 ಕಡಿಮೆ ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ಟೀಚಿಂಗ್ ಫ್ಯಾಕಲ್ಟಿ ಚೆನ್ನಾಗಿದ್ರೆ ಕಾಲೇಜ್ಗೆ ಅಡ್ಮಿಷನ್ ಆಗೋದು, ಟೀಚಿಂಗ್ ಫ್ಯಾಕಲ್ಟಿನೇ ಚೆನ್ನಾಗಿಲ್ಲ ಅಂದರೆ ಕಾಲೇಜ್ಗೆ ಅಡ್ಮಿಷನ್ ಆಗಲ್ಲ. ಕಾಲೇಜ್ ಓನರ್ಗಳು ಯಾರು ಮತ್ತು ಬಿಲ್ಡಿಂಗ್ ಹೇಗಿದೆ ಅನ್ನೋದಕ್ಕಿಂತನೂ ಟೀಚಿಂಗ್ ಚೆನ್ನಾಗಿದ್ರೆ ಮಾತ್ರ ಸರ್ ಮಕ್ಕಳು ಇಷ್ಟಪಡೋದು. ಈಗ ನಮ್ಮ ಹೆಸರನ್ನ ರೆಫರ್ ಮಾಡಿ ಅವರು ಕಾಲೇಜ್ಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ ಅಂದರೆ ಅದನ್ನು ಅವರು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಅಲ್ಲಿ ಕಟ್ಟೋ ಫೀಸ್ ಎಲ್ಲನೂ ನಾವು ನಮ್ಮ ಕಟ್ಟಿ ಅಂತ ಹೇಳ್ತಿರ್ಲಿಲ್ಲ, ಕಾಲೇಜ್ಗೆ ಕಟ್ತಾ ಇದ್ದಿದ್ದು ಅವರು. ಸೊ ಫೈನಾನ್ಷಿಯಲಿ ಕಾಲೇಜು ಕೂಡ ಸ್ಟೆಬಿಲೈಸ್ ಆಗ್ತಾಯಿತ್ತು. ಅಪ್ ಟು ಲಾಸ್ಟ್ ಇಯರ್ವರೆಗೂ ಒಂದು ಸೆಕ್ಷನಲ್ಲಿ 90 ಮೆಂಬರ್ಸ್ ಇದ್ದಿದ್ದು. ಬಟ್ ಇವ್ರು ಬಂದ ಮೇಲೇ ಸ್ಟ್ರೆಂತ್ ಡಿಪ್ಲೀಟ್ ಆಗಿದ್ದು. ಅದು ಬಿಕಾಸ್ ಆಫ್ ಅದು ಸರ್ಟೆನ್ ರೀಸನ್ಸ್ ಇದೆ, ಅದು ಸೊ ಡಿಪ್ಲೀಟ್ ಆಗಿದ್ದು. ಮತ್ತು ಅವ್ರಿಗೆ ಫೈನಾನ್ಸ್ ಅಂದರೆ ಬಡವ್ರಿಗೆ ಕೆಲವ್ರಿಗೆ ಯಾರೋ ಕೆಲವರು ಶ್ಯಾಮ್ ಸರ್ ಒಂದು ಸ್ವಲ್ಪ 1,000 2,000 ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾವು ಅದನ್ನು ಹೇಳ್ತಾ ಇದ್ದೆ, ಕಡಿಮೆ ಮಾಡ್ಕೊಳ್ಳಿ ಅಂತ. ಮತ್ತು ಇಲ್ಲ ಫೀಸ್ ಕಟ್ಟೋಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿಸಿ ಅಂದಾಗ ಆಯಿತು ಕೊಡಿ, 2 ಇನ್ಸ್ಟಾಲ್ಮೆಂಟ್ ಮಾಡಿ ಅಥವಾ 3 ಇನ್ಸ್ಟಾಲ್ಮೆಂಟ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ವಿ. ಅಷ್ಟು ಬಿಟ್ಟರೆ ನಾವು ಬೇರೆ ಇನ್ನೇನು ಇನ್ವಾಲ್ವ್ಮೆಂಟ್ ಆಗ್ತಿರ್ಲಿಲ್ಲ ಸರ್ ಆ್ಯಕ್ಚುಲಿ. ಅದನ್ನು ಪಾಪ ಈಗ ಬಡವ್ರ ಮಕ್ಕಳು ಕೇಳಿದ್ರು ಅಂತ ಹೇಳಿದಾಗ ನಾವು ರೆಸ್ಪಾಂಡ್ ಮಾಡೋದಪ್ಪ. ಈಗ ಗೊತ್ತಿರೋ ಟೀಚರು ಅಂತ ಹೇಳಿ ಈಗ ಅಥವಾ ನಮ್ಗೆ ತುಂಬ ಫೆಮಿಲಿಯರ್ ಟೀಚರ್ ಅಂತ ಹೇಳಿ ಅವರು ನಮಗೆ ಕೇಳ್ತಾ ಇದ್ರೆ ಹೊರತು ಮಕ್ಕಳು ನಮ್ಮ ಪ್ರೀತಿ ವಿಶ್ವಾಸ ತೋರಿಸಿ ಬರ್ತಿದ್ರು. ಅದಕ್ಕೂ ಮಾನ್ಯತೆ ಕೊಡಲಿಲ್ಲ ಅಂತಂದಮೇಲೆ ನಮಗೆ ಹೆಂಗೆ ಸರ್ ಅಲ್ಲಿ? ಈಗ ಮ್ಯಾನೇಜ್ಮೆಂಟ್ ಇದ್ದಾರೆ ಅಂತ ಅವ್ರು ಯಾರೂ ಬರ್ತಿರ್ಲಿಲ್ಲ, ಚೆನ್ನಾಗಿದೆ ಟೀಚಿಂಗ್ ಫ್ಯಾಕಲ್ಟಿ ಅಂತ ಬರ್ತಿದ್ದಿದ್ದು ಅವರು. ಸೊ ಅದಕ್ಕೂ ಮಾನ್ಯತೆ ಇಲ್ಲ ಅಂತಂದರೆ ಅಟ್ಲೀಸ್ಟು ಅಲ್ಲಿ ವರ್ಕ್ ಮಾಡೋರಿಗೆ ಮತ್ತು ಹೇಗೆ ಅದು ಯಾವ ಥರ ಅದು ಅಷ್ಟೇ ಅವರಲ್ಲಿ ಬಂದಿದ್ದು. ನಾವೇನಪ್ಪ ಅಂತಂದರೆ ಸುಮ್ಮನೆ ಟೀಚಿಂಗ್ ಮಾಡ್ಕೊ ಹೋಗ್ಬೇಕು. ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೀವಿ ಪ್ರತಿ ವರ್ಷ. ಕಳೆದ 10 ವರ್ಷದಲ್ಲಿ ಒಂದು 40 ಜನ, ಬೇಕಾದರೆ ನಾನು ಲಯನ್ಸ್ ಬೋರ್ಡ್ ಮೇಲೆ 40 ಜನ ಮೆಡಿಕಲ್ ಸೆಲೆಕ್ಷನ್ ಆಗಿದ್ದಾರೆ. ಎಲ್ಲ ಗೌರ್ಮೆಂಟ್ ಸೆಲೆಕ್ಷನ್ ಆಗಿರೋದು. ಅವರೆಲ್ಲ ಡಾಕ್ಟರ್ಸ್ಗಳಾಗಿದ್ದಾರೆ. ಮತ್ತು ಬೇರೆ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದಾಗಲೂ ತುಂಬ ಜನ ಮೆಡಿಕಲ್ ಹೋಗಿದ್ದಾರೆ. ಸೊ ಎಲ್ಲ ಹಿಸ್ಟ್ರಿ ಇದೆ ಅದು. ಸೊ ಇವರು ಏಕಾಏಕಿ ಕ್ಯಾರೆಕ್ಟರ್ಸ್ ಬಗ್ಗೆ ಏನೇನೋ ನಾನ್ಸೆನ್ಸ್ ಕ್ರಿಯೇಟ್ ಮಾಡಿ ಕ್ಯಾರೆಕ್ಟರ್ನ ಹಾಳು ಮಾಡೋಕ್ಕೆ ನೋಡಿದ್ರೆ ಅದು ಅಷ್ಟು ಸುಲಭವಾಗಿ ಆಗಲ್ಲ ಅದು. ಯಾಕೆಂತಂದರೆ ಜನಗಳಿಗೆ ಗೊತ್ತಿದೆ ಸರ್. ಯಾಕೆಂದರೆ ಲಾಂಗ್ ಟೈಮ್ ನಾನು ಕೆಲಸ ಮಾಡಿರೋದ್ರಿಂದ ಜನಗಳು ಒಂದು ದಿನದನ್ನೆಲ್ಲ ಅಸೆಸ್ಮೆಂಟ್ ಮಾಡಿ ಇದು ಮಾಡಲ್ಲ. ಬಟ್ ಕೆಲವರು ಗೊತ್ತಿಲ್ಲದೆ ಇರೋರು ಅದನ್ನು ಎಕ್ಸೆಪ್ಟ್ ಮಾಡ್ಬೋದು, ಗೊತ್ತಿರೋರು ಯಾರೂ ಎಕ್ಸೆಪ್ಟ್ ಮಾಡಲ್ಲ. ಸೊ ಹಂಗಾಗಿ ಅಂಥ ನಮಗೂ ಹೆಣ್ಮಕ್ಳ ಮೇಲೆ ತುಂಬ ಗೌರವ ಇದೆ. ನಾವು ನನಗೂ ಕೂಡ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾಳೆ. ಹೆಣ್ಮಕ್ಳ ಮೇಲೆ ಗೌರವ ಇದೆ. ನನಗೆ ಆ್ಯಕ್ಚುಲಿ ನನ್ನ ಟ್ಯೂಷನ್ಸಲ್ಲಿ ಹೆಣ್ಮಕ್ಳೇ ಜಾಸ್ತಿ ಸೇರ್ಕೊಳ್ಳೋದು. ಸೊ ನಾನು ಟ್ಯೂಷನ್ ಸೆಂಟ್ರಲ್ಲಿ CC ಕ್ಯಾಮ್ರಾಗಳಿದೆ, ಎಲ್ಲ ಹೆಣ್ಮಕ್ಳಿಗೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ಮಾಡಿಕೊಟ್ಟಿದ್ದೀನಿ. ಸೊ ಹಂಗಾಗಿ ಹೆಣ್ಮಕ್ಳ ಮೇಲೆ ಗೌರವ ಇಟ್ಕೊಂಡಿರೋದ್ರಿಂದನೇ ನಾವು ಕೊಳ್ಳೇಗಾಲದಲ್ಲಿ ಇಷ್ಟು ವರ್ಷ ಇರೋದು. ಇಲ್ಲ ಹೆಣ್ಮಕ್ಳ ವಿಚಾರದಲ್ಲಿ ನಾವು ಅಗೌರವ ತೋರಿಸಿದ್ರೆ ಅವರು ಎಲ್ಲೇ ಹೋದ್ರೂ ಕಾಂಪ್ಲಿಕೇಶನ್ ಸರ್. ಅದು ಒಟ್ಟಾರೆ ಪೋಷಕರು ಮತ್ತು ಮಕ್ಕಳು ನಿಮ್ಮ ಪರ ಇದ್ದಾರೆ ಅಂತ ನಿಮಗೆ ಇದ್ದಾರೆ ಅನ್ನೋದಕ್ಕೆ ಅಲ್ಲಿ ಸಾಕ್ಷಿ ಇದೆಯಲ್ಲ. ಈಗ TC ತಗೊಂಡು ಬಂದಿದ್ದಾರಲ್ಲ, TC ತಗೊಂಡು ಬಂದಿದ್ದಾರೆ. ಈಗ ನಮ್ಮಿಂದ ಯಾಕೆ ಬರ್ತಾ ಇದ್ರು ಸರ್ ಅವರು? ನಾವು ಸರಿ ಇಲ್ಲ ಅಂದಿದ್ರೆ ನಮ್ಮಿಂದ ಯಾಕೆ ಬರ್ತಾ ಇದ್ರು? TC ತಗೊಂಡು ಬಂದಿದ್ದಾರೆ ಈಗ. ಸೊ ಅದೇ ನನಗೆ ಒಂದು ಪ್ಲಸ್ ಪಾಯಿಂಟ್. ನೀವು ಯಾವುದೇ ಸಂಸ್ಥೆ ಹೋದ್ರು ಅನ್ಕಂಡೀಷನಬಲ್ ಆಗಿ ಕೆಲಸ ಮಾಡಿದ್ರೆ ಕಂಡೀಷನ್ ಆಗಿ ಕೆಲಸ ಮಾಡ್ತೀರಾ ಸರ್? ಖಂಡಿತವಾಗ್ಲೂ ಸರ್ ಏನಿಲ್ಲ, ಅನ್ಕಂಡೀಷನಲ್ ಆಗಿ ನಾವು ಕೆಲಸ ಮಾಡ್ತೀವಿ ಸರ್. ಬಟ್ ಅಕಾಡೆಮಿಕಲ್ಲಿ ಒಳ್ಳೆ ಗುಡ್ ಅಚೀವ್ಮೆಂಟ್ಸ್ ಬರಬೇಕು ಅನ್ನೋದು ನಮ್ಮ ಇಷ್ಟ. ಮಕ್ಕಳದು ಪ್ರೋಗ್ರೆಸ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳು ಪ್ರೋಗ್ರೆಸ್ಗೋಸ್ಕರ ಏನೇನು ಮಾಡಬೇಕು ಅದನ್ನು ಮಾಡಿಕೊಡಿ ಅಂತ ಅಷ್ಟೇ ಕೇಳ್ತೀವಿ. ಅದು ಬಿಟ್ಟರೆ ನಾವು ಇನ್ನೇನು ಕೇಳಲ್ಲ. ಸ್ಯಾಲ್ರಿ ಮತ್ತು ಮಕ್ಕಳಿಗೆ ಏನು ಬೇಕು, ಈಗ ಲ್ಯಾಬ್ ಮೆಟೀರಿಯಲ್ಸ್ ಆಗಿರ್ಬೋದು, ಮತ್ತು ಲೈಬ್ರರಿ ಬುಕ್ಸ್ ಆಗಿರ್ಬೋದು, ಫೀಸ್ ತಗೋತಾರೆ. ಅದಕ್ಕೆಲ್ಲ ಅವರು ತಂದುಕೊಡ್ಬೇಕಲ್ವಾ? ಈಗ ಅವ್ರು ತಂದುಕೊಡ್ಲಿಲ್ಲ ಅಂದಾಗ ನಾವು ಕಾಂಪ್ರಮೈಸ್ ಆಗಿ ಹೋದಾಗ ಮಕ್ಳುಗಳಿಗೆ ಅವೆಲ್ಲ ಸಿಗಲಿಲ್ಲ ಅಂದಾಗ ಏನಪ್ಪ ನಮ್ಮ ಟೀಚರ್ಸ್ ಇದನ್ನೆಲ್ಲ ಹೇಳಿ ನಮಗೆ ಮಾಡಿಸ್ಕೊಡ್ಲಿಲ್ಲ ಅನ್ನೋ ಥರನೂ ಅನ್ಕೋತಾರೆ. ವಿಶ್ವಚೇತನಲ್ಲಿ ನಿಮಗೆ ಇದೆಯಾ ಸರ್ ಕಂಫರ್ಟ್ ಆಗಿ? ಅಲ್ಲಿ ಎಲ್ಲ ಥರ ಕಂಫರ್ಟಬಲ್ ಇದೆ. ಮತ್ತು ಎಲ್ಲ ಥರ ಮಾಡಿಕೊಡ್ತಾ ಇದ್ದಾರೆ ಸವಲತ್ತುಗಳು. ಮಕ್ಳಿಗೂ ಎಲ್ಲ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇದೆ. ಮತ್ತು ಈಗ ಲೈಬ್ರರೀಸ್ ಎಲ್ಲ ಚೆನ್ನಾಗಿದೆ, ಮತ್ತು ಲ್ಯಾಬ್ ಎಲ್ಲ ಚೆನ್ನಾಗಿದೆ. ಸಣ್ಣ ಪುಟ್ಟ ಏನೇನಿದೆ ಅದನ್ನು ಎಲ್ಲ ಸರಿ ಮಾಡಿಸ್ಕೊಡ್ತೀವಿ. ಒಂದು ತ್ವರಿತಗತಿಯಲ್ಲಿ ಮಾಡಿಸ್ತಾ ಇದ್ದಾರೆ. ಓಕೆ ಸರ್. ಆ್ಯಸ್ ಇಮಿಡಿಯೇಟ್ ಆಸ್ ಪಾಸಿಬಲ್ ಅವರು ಮಾಡಿಸ್ತಾ ಇದ್ದಾರೆ. ಮತ್ತು ಗುಡ್ ಅಟ್ಮಾಸ್ಫಿಯರ್ ಎಲ್ಲ ಚೆನ್ನಾಗಿದೆ. ನಾವು ಈಗ ಅಲ್ಲಿ ಹೋಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ
ಕೆಲಸ ಮಾಡಬೇಕು ಅನ್ನೋದಿದೆ. ಓವರಾಲ್ ಮಕ್ಕಳಿಗೆ ಒಂದು ಒಳ್ಳೆ ಟೀಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡಬೇಕು ಅನ್ನೋದಿದೆ ಸರ್. ಅದಂತೂ ಗ್ಯಾರಂಟಿ. ನಾವು ಕೆಲಸ ಮಾಡೋ ಸಂಸ್ಥೆಗೆ ಎಲ್ಲ ಸಂಸ್ಥೆಗೂ ಅಷ್ಟೇ ನಿಯತ್ತಾಗಿ ಕೆಲಸ ಮಾಡ್ತೀವಿ. ನಮಗೂ ಒಂದು ಸ್ವಲ್ಪ ಸ್ವಾಭಿಮಾನಕ್ಕೆ ಧಕ್ಕೆ ಆಗದೆ ಇರೋ ಥರ ಅವರು ಯಾರು ಈಗ ಇಲ್ಲಿ ಏನಿಲ್ಲ, ನಮಗೂ ಟೀಚರ್ಸ್ಗೂ ಒಂದು ಸ್ವಲ್ಪ ಇರುತ್ತೆ. ಅದನ್ನು ನಾವು ಏನು ಹೇಳೋಕ್ಕಾಗಲ್ಲ ಅವ್ರಿಗೆ. ಈಗ ಎಜುಕೇಟೆಡ್ ಅಂತ ಬಂದಾಗ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ವಿ ಸೀಕಿಂಗ್ ಏನು ರೆಸ್ಪೆಕ್ಟ್ ಅಂತ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಸರ್. ಆದರೆ ಇಲ್ಲಿ ಅದಕ್ಕೆಲ್ಲ ಪ್ರಾಪರ್ ಸಪೋರ್ಟ್ ಇದೆ. ಬಟ್ ಬೇರೆಯವರು ಈಗ ಲೆಕ್ಚರರ್ಸ್ನ ಯಾವ ಥರ ನೋಡ್ತಾ ಇದ್ದಾರೆ ಅಂದರೆ, ವರ್ಕ್ ಮಾಡೋವರಿಗೆ ಮಾಡು, ಏನಾದರೂ ಇದು ಮಾಡಿದ್ರೆ ಬಿಟ್ಟು ಹೋಗು, ಆ ಥರ ಆದರೆ ಕಷ್ಟ. ಎಂಪ್ಲಾಯ್ಮೆಂಟ್ಸ್ಗೆ ಒಂದು ಏನು ವೇಟಬಲ್ ಅಂತ ಎಂಪ್ಲಾಯೀಸ್ಗೆ ಈ ಥರ ಅನ್ಸರ್ಟನಿಟಿ ಇದ್ದಾಗ ಅವ್ರಿಗೆ ಫಿಯರ್ ಇದ್ದೇ ಇರುತ್ತೆ ಸರ್. ಅದು ಇರಬಾರ್ದು ಅಷ್ಟೇ. ಅದು ಇದ್ದಾಗ ಒಂದು ಸ್ವಲ್ಪ ಹಿಂಸೆ. ಸೊ ಅದು ಬಿಟ್ಟರೆ ನಾವು ಏನು ಟೀಚರ್ಸ್ ಮತ್ತು ಲೆಕ್ಚರರ್ಸ್ಗೆ ಗೌರವ ಸಿಗಬೇಕು ಸೊಸೈಟಿಲಿ ಸರ್. ಈಗ ಬೇರೆ ಕಡೆ ಎಲ್ಲ ಯಾಕೆಂದರೆ ಅವರು 100 ಜನ ಮಕ್ಕಳಿಗೆ ಪಾಠ ಮಾಡೋರು, ಅವ್ರಿಗೆ ಫಸ್ಟು ರೆಸ್ಪೆಕ್ಟ್ ಸಿಗಬೇಕು ಅನ್ನೋದು ನನ್ನ ಅನಿಸಿಕೆ. ಅದಿದ್ದರೆ ಸ್ಕೂಲು ಕಾಲೇಜ್ಗಳು ತುಂಬ ಚೆನ್ನಾಗಿರ್ತವೆ ಸರ್. ತುಂಬ ಜನ ಕೆಲವು ಸಂಸ್ಥೆಗಳಿಂದ ಹೊರಗಡೆ ಬರಬೇಕಾದ್ರೆ ಹೇಳ್ಕೊಳಕ್ಕಾಗಲ್ಲ. ಬಟ್ ನಾವೇನಪ್ಪ ಅಂತಂದರೆ ಹೇಳ್ಕೊಬಿಡ್ತೀವಿ ಅಷ್ಟೇ, ಎಕ್ಸ್ಪ್ರೆಸ್ ಮಾಡಿಬಿಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಕೆಲವೊಂದು ವಿಚಾರ ನಾನು ನೇರ ಹೇಳ್ಬಿಡ್ತೀನಿ, ಮುಚ್ಚಿಟ್ಕೊಳ್ಳಲ್ಲ. ಅದು ಕೆಲವೊಂದು ಸಲ ಕೆಲವ್ರಿಗೆ ಆಗದೆ ಇರ್ಬೋದು. ಅದು ಬಿಟ್ಟರೆ ನಾನು ಯಾರನ್ನೂ ಇಲ್ವೇ, ನಾವು ಬೇರೆ ಊರಿಂದ ಬಂದಿರೋದ್ರಿಂದ ಇಲ್ಲಿ ನಾವು ರಿವೆಂಜ್ ಥರ ಯಾರನ್ನೂ ನೋಡೋದು ಇಲ್ಲ, ನೋಡೋಕ್ಕೆ ಇಷ್ಟನೂ ಇಲ್ಲ ಸರ್. ನಿಮ್ಮ ಹೋರಾಟ ಓನ್ಲಿ ಟೀಚಿಂಗ್ ಅಷ್ಟೇ ಸರ್. ಎಲ್ಲಿವರೆಗೆ ಹೆಲ್ದಿಯಾಗಿ ಹೋರಾಟ ಮಾಡೋಕ್ಕಾಗುತ್ತೋ ಅಲ್ಲಿವರೆಗೆ ಮಾಡ್ತೀವಿ. ಆಗಲಿಲ್ಲ ಅಂತ ಅಂದಮೇಲೆ ನಾವೇನೇ ಸ್ಪಾಂಟೇನಿಟಿಯಿಂದ ನಾವು ಸ್ಪಾಂಟೇನಿಯಸ್ ಆಗಿ ಈ ಜಾಗನ ಬಿಟ್ಟು ಬೇರೆ ಕಡೆ ಹೋಗ್ತೀವಿ. ಯಾಕೆಂತಂದರೆ ಹುಟ್ಟಿದ ಮನುಷ್ಯ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೀತಾರೆ, ಮತ್ತೆ ಎಲ್ಲೋ ಸಾಯ್ತಾರೆ. ಸೊ ಹಂಗಾಗಿ ಇಲ್ಲಿ ಎಲ್ಲ ಕಡೆನೂ ಜನ ಬದುಕ್ತಾರೆ. ಈಗ ಬೆಂಗಳೂರಿಗೆ 100 ಜನ ಹೋಗಿ ಅಲ್ಲಿ ಜೀವನ ಕಟ್ಕೊಂಡಿದ್ದಾರೆ. ಸೊ ಇಲ್ಲ ಆಗಲಿಲ್ವಾ, ನಮ್ಮ ಮಕ್ಕಳು ಏನಾದ್ರು ಟ್ಯೂಷನ್ಸ್ಗೆ ಬರಲಿಲ್ವಾ, ಆವಾಗ ನಾವೇನು ಮಾಡ್ತೀವಿ ಅಂದರೆ ನನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಜೀವನ ಮಾಡ್ತೀನಿ. ಮೋರೋವರ್ ನಮ್ಮ ಸ್ವಂತ ಊರು ಪಾಂಡವಪುರ ಆಗಿರೋದ್ರಿಂದ, ಮಂಡ್ಯ ಡಿಸ್ಟಿಕ್ ಪಾಂಡವಪುರ ಆಗಿರೋದ್ರಿಂದ ಅಲ್ಲಿಗೆ ಹೋಗ್ತೀವಿ, ಕೊನೆಗೆ ಅಲ್ಲಿರ್ತೀವಿ. ಆದರೆ ಬಲವಂತವಾಗಿ ನೀವು ಇಲ್ಲಿಂದ ಏನು ಬಿಡಿಸ್ತೀವಿ, ಇಲ್ಲಿಂದ ಹೋಗ್ತೀವಿ ಅನ್ನೋದು ತಪ್ಪು ಸರ್. ಅದು ಯಾಕೆಂತಂದರೆ ಎಲ್ಲ ಈಗ ಇಲ್ಲಿ ಕೊಳ್ಳೇಗಾಲದವರು ಸುಮಾರು ಜನ ಹೋಗಿ ಮೈಸೂರಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಬ್ಯಾಂಗ್ಳೂರಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ಜೀವನ ಮಾಡ್ತಾ ಇದ್ದಾರೆ. ಅದನ್ನು ಕೆಲವರು ಅದನ್ನು ಅರ್ಥ ಮಾಡ್ಕೊಂಡ್ರೆ ಸರಿ. ಆಮೇಲೆ ಏನಪ್ಪ ಅಂತಂದರೆ ಸುಮ್ಮನೆ ಅನ್ನೋನ್ ರೀಸನ್ಸ್ಗೆ ಒಂಥರ ಬ್ಲೇಮ್ ಮಾಡೋದು, ಇನ್ನೊಂದು ಮಾಡೋದು. ಸರ್ ನಾನು ಯಾವುದಕ್ಕೂ ಕಾಂಪಿಟೇಟರ್ ಅಲ್ಲ, ಇಲ್ಲಿ ಏನಕ್ಕೂ ಅಲ್ಲ. ಬರೀ ಮಕ್ಕಳು ಪಾಠ ಮಾಡ್ತೀನಿ, ಮತ್ತು ಇಲ್ಲಿ ಟ್ಯೂಷನ್ಸ್ ಮಾಡ್ತೀನಿ, ಕೋಚಿಂಗ್ ಕೊಡ್ತೀನಿ, CET ನೀಟು ಎಲ್ಲದಕ್ಕೂ. ನಾಮಿನಲ್ ಫೀಸು ಅಷ್ಟೇ ತಗೊಳ್ಳೋದು. ಮಕ್ಕಳಿಗೆ ಎಜುಕೇಷನ್ಸ್ ಕೊಡೋದು ಒಂದು ಒಳ್ಳೆ ಕರ್ತವ್ಯ ಅಂತ ಮಾಡ್ತಾಯಿದ್ದೀನಿ ಸರ್ ಅಷ್ಟೇ. ಸಪೋಸ್ ಅದು ಆಗಲಿಲ್ವಾ, ನನ್ನ ಕೈಲಿ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಮಾಡ್ತೀನಿ. ಆಗಲಿಲ್ವಾ, ಸೊ ಬ್ಯಾಕ್ ಟು ಮೈ ಹೋಮ್ ಅಷ್ಟೇ, ಬ್ಯಾಕ್ ಟು ಮೈ ನೇಟಿವ್. ಥ್ಯಾಂಕ್ ಯು ಸರ್. ನನ್ನ ಜೊತೆ ಇಷ್ಟು ಮುಕ್ತವಾಗಿ ಮಾತಾಡೋದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.